10 ಜನರಿಗೆ ತಂದೂರಿ ರೋಟಿ ಮಾಡ್ತಿದ್ದೀನಿ ಮನೆಯಲ್ಲೇ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ kg ಆಗುವಷ್ಟು ಮೈದಾ ಹಿಟ್ಟು, 1-2 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಬೇಕಿಂಗ್ ಪೌಡರ ಮತ್ತು ಅರ್ಧ ಚಮಚ ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ ಮತ್ತು 1-2 ಚಮಚ ತುಪ್ಪ. ಇವಾಗ ಈ ಎಲ್ಲ ಡ್ರೈ ಸಾಮಗ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಗ್ಲಾಸ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಕೂಡ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಇಷ್ಟಾದರೆ ಸಾಕು, ಪರ್ಫೆಕ್ಟಾಗಿ ತಂದೂರಿ ರೊಟ್ಟಿ ಮಾಡ್ಕೋಬೋದು ಮನೆಯಲ್ಲಿ. ಇದಕ್ಕೆ 1-2 ಗಂಟೆ ರೆಸ್ಟ್ ಮಾಡ್ಕೊ ಬಿಡಬೇಕು. 2-3 ಗಂಟೆ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಬೇಕಾಗುತ್ತೆ. 1-2 ಗಂಟೆ ಆದಮೇಲೆ ನಾನಿಲ್ಲಿ ತಂದೂರಿ ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟೆ ಹಚ್ತಿದ್ದೀನಿ. ಇವಾಗೇನಿಲ್ಲ ಪೂರಿ ಸೈಜಿಂದ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಮೇಲೆ ಇಲ್ಲಿ ಸರಿಯಾಗಿ ನೀರು ಹಚ್ಚಬೇಕು. ನೀರು ಹಚ್ಚಿ ಮೈಲಿ ಹಂಚಿನಲ್ಲಿ ಕೆಳಗಡೆ ಆಗಬೇಕು. ಹಾಕಿದ ತಕ್ಷಣ ಒಂದು ಸ್ವಲ್ಪ ಕೈಲಿಂದ ಒತ್ತಬೇಕಾಗುತ್ತೆ. ನೋಡಿ, ಈ ರೀತಿ ಬಬಲ್ಸ್ ಬಂದಾದಮೇಲೆ ಇದನ್ನೇ ಉಲ್ಟಾ ತಿರುಗಿಸಿ ಸುಡಬೇಕಾಗುತ್ತೆ. ನೋಡಿ, ನಮ್ಮ ತಂದೂರಿ ರೊಟ್ಟಿ ತಯಾರಾಗಿದೆ. ಥ್ಯಾಂಕ್ ಯು.